ಬಡತನ ಇದ್ದರೆ ಏನಾಯಿತು? ಧೀರನಾಗಿ ಬದುಕಿದರೆ ಅವನನ್ನು ಸಮಾಜ ಗೌರವಿಸುತ್ತೆ. ದೇಹದಲ್ಲಿ ಚೆಲುವು ಇಲ್ಲದೆ ಇದ್ದರೆ ಏನಾಯಿತು? ಒಳ್ಳೆಯ ನಡತೆ ಇದ್ದರೆ ಸಮಾಜ ಅವನನ್ನು ಗುರುತಿಸತ್ತೆ. ಅಡಿಗೆ ರುಚಿ ಇಲ್ಲದೆ ಇದ್ದರೆ ಏನಾಯಿತು? ಬಿಸಿಯಾಗಿದ್ದರೆ ತಿನ್ನೋದಕ್ಕಾಗತ್ತೆ. ಬಟ್ಟೆ ಹಳೆಯದಾದರೆ ಏನಾಯಿತು? ಅದು ಸ್ವಚ್ಛವಾಗಿದ್ದರೆ ಹೊಳಪಾಗಿಯೇ ಕಾಣಿಸುತ್ತೆ. ಹಾಗಂತ ಒಬ್ಬ ವಿವೇಕಿ ಹೇಳ್ತಾನೆ, ದರಿದ್ರತಾ ಧೀರತೆಯ ವಿರಾಜತೆ, ಕುರೂಪತಾ ಶೀಲತೆಯ ವಿರಾಜತೆ, ಕುಭೋಜನಂ ಶೋಷ್ಣತೆಯ ವಿರಾಜತೆ, ಕುವಸ್ತ್ರತಾ ಶುಭ್ರತೆಯ ವಿರಾಜತೆ. ಇದನ್ನು ಹೇಳ್ತಾ 4 ಅಂಶಗಳು ಬದುಕಿನಲ್ಲಿರಲಿ ಅಂತ ಹೇಳ್ತಾನೆ. ಯಾವುದದು? ಧೀರನಾಗಿ ಬದುಕೋದು, ಅತ್ಯುತ್ತಮವಾದ ವರ್ತನೆಗಳನ್ನು ತೋರೋದು, ಮತ್ತು ಬಿಸಿಯಾದದ್ದನ್ನು ಊಟ ಮಾಡೋದು, ಮತ್ತು ಸ್ವಚ್ಛವಾದ ಬಟ್ಟೆಯನ್ನು ಹಾಕಿಕೊಳ್ಳೋದು. ಶುಭಂ ಭೂಯಾತ್. ಪಂಚಲೋಹದ ಪ್ರಣವನಾದ ಘಂಟೆಗಳು ಹೃದಯಾಂತರಾಳದಲ್ಲಿ ಅನುರಣಿಸುವ ಚಿರಂತನ ಮಂಗಳ ನಾದವೇ ಪ್ರಣವ. ಸಾಧಕನ ಶ್ರೇಷ್ಠ ಸಾಧನ ಪ್ರಣವನಾದ ಘಂಟೆಗಳು. ಇಂದೇ ಕರೆ ಮಾಡಿ 8050124365.